ಸಂಭಾಜಿ ಮಹಾರಾಜರ ಬಗ್ಗೆ ಆ ಚಲನಚಿತ್ರ ನೋಡ್ಬೇಕಾದ್ರೆ ನಾನು ಹೋಗಿ ತಲವಾರ್ ಹೋಗಿ ಔರಂಗಜೇಬ್ ಹೋಗಿ ಕುತಿ ಕೇಳಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅನಿಸ್ತಿರ್ತದೆ. ಪ್ರತಿಯೊಬ್ಬರಿಗೂ 40 ದಿವಸಗಳ ಕೊಲೆ ದಾಖಲೆ ಮಾಡ್ಕೋ, ರಿಕಾರ್ಡ್ ಮಾಡ್ಕೋ, ಯಾರು ಬೇಕಾದ್ರೆ ಇದು ಲೈವ್ ಇರೋದು. 25 ವರ್ಷ ಬಸವ ಕಲ್ಯಾಣ ಶಾಸಕರಾಗಿ ನಾನು ಕೆಲಸ ಮಾಡ್ತೀನಿ. ಮೂಳೆ ಸಾಹೇಬ್ರೆ, ನನ್ನ ಸಮಯ ಕಮ್ಮಿ ಇಲ್ಲ, 10 ತಿಂಗಳಿಲ್ಲ. ಮುಂದಿನ 5 ವರ್ಷ ನಂದೇ ಅದ, ಮುಂದಿನ 25 ವರ್ಷ ನಂದೇ ಅದ ಅಂತ ನಾನು ಹೇಳಿ ಮೂಳೆ ಸಾಹೇಬ್ರೆ. ನಾವು ವಿಧಾನ ಸಭೆ ಕೂತಿದ್ರೆ ಮುಖ್ಯಮಂತ್ರಿಗಳ ಮೇಲೆ ನೀ ಖರೆ ಏನಾರ ಮುಖ್ಯಮಂತ್ರಿ ಇದ್ದಿ ಅಂದ್ರ, ನೀ ಎಲ್ಲ ಸಮಾಜಕ್ಕೆ ಪ್ರೀತಿ ಮಾಡ್ತಿ ಅಂದ್ರ 600 ಕೋಟಿ ಕೊಡೋದು ಕೇಳಬಿ. 600 ಕೋಟಿ. ನಾವೆಲ್ಲ ಮಾಧ್ಯಮದ ಸ್ನೇಹಿತರು ಬೀದರ್ನಿಂದ ಬಸವ ಕಲ್ಯಾಣದವರು ಬಂದಿರಿ. ಇವತ್ತು ಈ ಎಲ್ಲ ನಾಯಕರ ಎದುರು ಹೇಳ್ತಾ ಇದ್ದೀನಿ ನಾನು. ಧರ್ಮವೀರ ಸಂಭಾಜಿ ಮಹಾರಾಜರ ನನ್ನ ಮೇಲಾದಂತಹ ಪ್ರಭಾವ, ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಇಲ್ಲಿ ನಿರ್ಮಾಣ ಆಗಬೇಕು. ಕೋಟೆ ಖಂಡನ ಮಹಾರಾಷ್ಟ್ರದಲ್ಲಿ ನಿರ್ಮಾಣ ಅಂತ ಪುತ್ಥಳಿ ನಾವು ನಿರ್ಮಾಣ ಮಾಡೋಣ. ಅದ್ರ ಸಲುವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ 2026 ಮುಂದಿನ ವರ್ಷ ಮೂಳೆ ಸಾಹೇಬ್ರೆ ಅಕ್ಟೋಬರ್ ತಿಂಗಳೊಳಗ ಆ ಪುತ್ಥಳಿ ನಿರ್ಮಾಣಕ್ಕಾಗಿ ನಾನು ವೈಯಕ್ತಿಕ 25 लाख ನಾನು ಕೊಡ್ತೀನಿ. ನಾನು ಕೊಡ್ತೀನಿ. आपके सपने हमारे अपने न्यू स्टार डेवलपर्स प्राइवेट लिमिटेड कंपनी. Shaheen Independent PU College, Basu Kalyan. Admissions open for 2025-26. Enroll now for 11th and 12th Science. Integrated with NEET and CET coaching. ಬಂಧುಗಳೇ, ನಾನು 6ನೇ ಕ್ಲಾಸ್ ನಾನು ತಿಳುವಳಿಕೆ ಬಂದಾಗ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಆರಾಧಕ. ನಾನು ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇಲ್ಲಿ ಕುಂತವರಿಗೆ ನನ್ಕಿನ ಬಹಳ ಚಂದ ಗೊತ್ತದ. ಮೂಳೆ ಸಾಹೇಬರ ನೇತೃತ್ವದೊಳಗೆ ನಾವು ಶಿವಸೃಷ್ಟಿ ನಿರ್ಮಾಣ ಮಾಡ್ತೀವಿ. ಅದ್ರ ಜೊತೆಗೆ ಧರ್ಮವೀರ ಸಂಭಾಜಿ ಮಹಾರಾಜರು ತಾವೆಲ್ಲರೂ ನೋಡಿರಲ್ಲ ಛಾವಾ ಚಲನಚಿತ್ರ. ಎಷ್ಟು ಮಂದಿ ನೋಡಿರಿ ಛಾವಾ ಚಲನಚಿತ್ರ? ಕೈ ಹತ್ರ. ಓಕೆ, ವರ್ಷಿಗೆ 1 ಸಲ 2 ಸಲ ಛಾವಾ ಚಲನಚಿತ್ರ ನೋಡ್ಬೇಕು. ಬಹಳ ಮಂದಿಗೆ ಅದೊಂದು ಹುಲಿ. ಅದು ಛಾವಾ ಅಂದ್ರೆ ಹುಲಿ. मन का जीते जीत है, मन का हारे हार. हार गए जो बिल्ले उन पर है धिक्कार. उन पर है धिक्कार जो देखे ना सपना. सपनों का अधिकार असल अधिकार है अपना. अपनों की खातिर कुछ करना आज हमें. अपनों की खातिर कुछ करना आज हमें. अजर अमर कर देना है स्वराज हमें. तू माटी का लाल है, कोई कंकड़ या धूल नहीं. तू माटी का लाल है, कोई कंकड़ या धूल नहीं. तू समय बदल के रख देगा, इतिहास लिखेगा, कोई भूल नहीं. तू भोर का एक तारा है, तू भोर का एक तारा है, परिवर्तन का एक नारा है. तू भोर का एक तारा है, परिवर्तन का एक नारा है. ये अंधकार कुछ पल का है, फिर सब कुछ तुम्हारा है. फिर सब कुछ तुम्हारा है. ಬಂಧುಗಳೇ, ಬಹಳಷ್ಟು ಮಾತಾಡ್ಬೇಕನ್ನಿಸ್ತದೆ ಧರ್ಮವೀರ ಸಂಭಾಜಿ ಮಹಾರಾಜರ ಬಗ್ಗೆ. ಆ ಚಲನಚಿತ್ರ ನೋಡ್ಬೇಕಾದ್ರೆ ನಾನು ಹೋಗಿ ತಲವಾರ್ ಹೋಗಿ ಔರಂಗಜೇಬ್ ಹೋಗಿ ಕುತಿ ಕೇಳಿದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅನಿಸ್ತಿರ್ತದೆ. ಪ್ರತಿಯೊಬ್ಬರಿಗೂ 40 ದಿವಸಗಳ ಕೊಲೆ, 40 ದಿವಸಗಳ ಚಿತ್ರ ಹಿಂಸೆ ಕೊಟ್ಟು ಆ ಕೊಲೆ ಭಾರತದ ಇತಿಹಾಸದೊಳಗ ಬಹುತೇಕ ಯಾರಿಗೂ ಅಂತ ಒಂದು ದಿವಸ ಕಣ್ಣು ಕಿತ್ತಿ, ಒಂದು ದಿವಸ ಉಗುರು ಕಿತ್ತಿ, ಒಂದು ದಿವಸ ಕೂದಲು ಕಿತ್ತಿ, ಒಂದು ದಿವಸ ಚರ್ಮ ಕಿತ್ತಿ. ಆದ್ರೂ ಕೂಡ ಧರ್ಮವೀರ ಸಂಭಾಜಿ ಮಹಾರಾಜರು ಏನ್ ಹೇಳಿದ್ರಪ್ಪ ಅಂದ್ರ, ಏನ್ ಹೇಳಿದ್ರು? ನಾನು ಸಾಯ್ಬೋದು, ಪ್ರತಿಯೊಂದು ಮರಾಠರ ಮನೆಯೊಳಗ ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರು ಹುಟ್ಟು ಬರ್ತಾರೆ ಅಂತ ಹೇಳಿ ಕರೆ ಕೊಟ್ಟು ಹೋದ್ರು ಬಂದಿದ್ದಾರೆ. ಅದಕ್ಕಾಗಿ ಇದೇ ಶಿವಸೃಷ್ಟಿ. Knowledge Park, the creative school. Admissions are open from LKG to 10th standard. Free uniform for new admission students. Modern men's parlor, tattoo studio, body massage, haircut and marriage setup for boys done here. ಸ್ಥಳದೊಳಗ 10 ಎಕರೆ ಜಾಗದೊಳಗ ಹೇಳಿದ್ರು ಮೂಳೆ ಸಾಹೇಬರು
ನನ್ನ ತಂದೆ ಸಮಾನರು, ಮರಾಠ ಸಮಾಜದ ಮುಖಂಡರು. ಶರಣು ಸಲ್ಗಾರ್ 5 ಕೋಟಿ ಕೊಡಬೇಕು. ಮೂಳೆ ಸಾಬ್ರೆ, ನಾವು ನೀವು ಮನಸ್ಸು ಮಾಡಮೆ, ಸರ್ಕಾರದೊಳಗೆ ಹೋಗಿ ಧರಣಿ ಕೂಡಮೆ. ನೀವು ವಿಧಾನ ಪರಿಷತ್ನ ಕೂಡ್ರೆ, ನಾವು ವಿಧಾನ ಸಭಾದೊಳಗೆ ಕೂಡ್ತೀನಿ. ಮುಖ್ಯಮಂತ್ರಿ ಹೇಳಮೆ, ನೀ ಖರೆ ಏನಾರ ಮುಖ್ಯಮಂತ್ರಿ ಇದ್ದಿ ಅಂದ್ರ, ನೀ ಎಲ್ಲ ಸಮಾಜಕ್ಕೆ ಪ್ರೀತಿ ಮಾಡ್ತಿ ಅಂದ್ರ 600 ಕೋಟಿ ಕೊಡು ಅಂತ ಕೇಳಮಿ. 600 ಕೋಟಿ. ನೀವೇನು ಅನುಭವ ಮಂಟಪ ಕೇಳಿ ಕೊಟ್ಟಿರಲ್ಲ, ಗೌರವ ಅದ ನನಗೆ. ಈ ನೆಲದ ಶಾಸಕನಾಗಿ ಅದು ಪ್ರಾರಂಭ ಮಾಡಿದವರು BS ಯಡಿಯೂರಪ್ಪನಂತ ಪುಣ್ಯಾತ್ಮ. ಅದು ಪ್ರಾರಂಭ ಮಾಡ್ದ BS ಯಡಿಯೂರಪ್ಪ. ಇವತ್ತು ನೆನೆಸೋಬೇಕಾಗ್ತದ. ನಾವು ನೀವು ಸೇರಿ 5 ಕೋಟಿ 2 ಕೋಟಿ ಇಲ್ಲ, ಸಸ್ಯ ಕರೋಡ್ ಶಿವಸೃಷ್ಟಿ ಸಲ್ಲಕ್ಕೆ ಇಡಬೇಕು. ಅದಕ್ಕಾಗಿ ನಾವು ಮೂಳೆ ಸಾಹೇಬರು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ. ಈ ವೇದಿಕೆ ಮೇಲೆ ಸಾಕಷ್ಟು ಸಮಯ ಇಲ್ಲ, ಮಾಡಾಗುತ್ತದೆ. ನೀವು ಉಳಿಸ್ಬೇಕಂತೇಳಿ ನಾನು ಹೊಟ್ಟೆಗದ ಎಲ್ಲರೂ ಉಂಡೋಗ್ಬೇಕಂತೇಳಿ ಅದಕ್ಕಾಗಿ ಬಂಧುಗಳೇ, ಮರಾಠ ಸಮಾಜದ್ದು ನಾನು ಎಲ್ಲಿ ತನ ಬದುಕಿರ್ತೀನೋ ನಿಮ್ಮ ಋಣ ನನಗೆ ತೀರ್ಸ್ಲಿಕ್ಕಾಗಲ್ಲ. ನಿಮ್ಮ ಋಣ ತೀರ್ಸ್ಲಿಕ್ಕಾಗಲ್ಲ. ನೀವು ಹೊಲದಾಗ ಬಂದು ಕೆಳ ಹೊಡೆದ್ರು ನಿಮ್ಮ ಋಣ ತೀರ್ಸ್ಲಿಕ್ಕಾಗಲ್ಲ. ನಿಮ್ಮದು ಬಂದು ಹೆಂಡಿ ಕೆಲಸ ಮಾಡಿದ್ರು ಮರಾಠ ಸಮಾಜದವ್ರು ನನಗೆ ಋಣ ತೀರ್ಸ್ಲಿಕ್ಕಾಗಲ್ಲ. ಆದ್ರೆ ಒಂದು ಮಾತ್ರ ನಿಮಗೆ ವಿಶ್ವಾಸ ಇರಲಿ, ನಿಮಗೆ ಏನಾರ ಕಷ್ಟ ಅಂತ ಬಂದ್ರೆ ಶರಣು ಸಲಗರ್ ಇರ್ತಾನೆ ನೀವು ಹಿಂದಂತೇಳಿ, ಶರಣು ಸಲಗರ್ ಇರ್ತಾನಂತೇಳಿ. ಬಂಧುಗಳೇ, ಮೂಳೆ ಸಾವಿರ ಮಾತಿಗೆ ನಾನು ಗೌರವ ಕೊಡ್ತೀನಿ. ಈ 1 ಕೋಟಿ ನಾನೀಗ ಕೊಡ್ತೀನಿ. ನೆಕ್ಸ್ಟ್ ತಿಂಗಳೊಳಗೆ ಮತ್ತೆ KKRDB ಅನುದಾನ ಮುಂದಿನ ತಿಂಗಳದಾಗೆ ಕೊಡ್ಲತ್ತಾರ ಬುಸಾರಿ ಸಾಬ್ರೆ. 2 ಕೋಟಿ ಅನುದಾನ ನಾನು ಇವತ್ತೇ ಸ್ಯಾಂಕ್ಷನ್ ಮಾಡ್ತೀನಿ. 2 ಕೋಟಿ ಇದ್ರ ಸಲುವಾಗಿ 2 ಕೋಟಿ ಪ್ರಾಮಾಣಿಕವಾಗಿ ನಡ್ಕೊತೀನಿ. ಇನ್ನೂ ಒಂದು ಹೇಳ್ತೀನಿ, ನಾನೆಲ್ಲ ಮಾಧ್ಯಮದ ಸ್ನೇಹಿತರು ಬೀದರ್ನಿಂದ ಬಸವ ಕಲ್ಯಾಣದೊಳಗೆ ಬಂದಿರಿ. ಇವತ್ತು ಈ ಎಲ್ಲ ನಾಯಕರೆದುರು ಹೇಳ್ತಾ ಇದ್ದೀನಿ, ನಾನು ಧರ್ಮವೀರ ಸಂಭಾಜಿ ಮಹಾರಾಜರ ನನ್ನ ಮೇಲೆ ಆದಂತಹ ಪ್ರಭಾವ, ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಇಲ್ಲಿ ನಿರ್ಮಾಣ ಆಗಬೇಕು. ಬಹುತೇಕ ಹಂತದ ಮಹಾರಾಷ್ಟ್ರದಲ್ಲಿ ಇರಬಾರ್ದು, ಅಂತ ಪುತ್ಥಳಿ ಇಲ್ಲಿ ನಾವು ನಿರ್ಮಾಣ ಮಾಡೋಣ. ಅದ್ರ ಸಲುವಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ 2026 ಮುಂದಿನ ವರ್ಷ ಮೂಳೆ ಸಾಹೇಬ್ರೆ ಅಕ್ಟೋಬರ್ ತಿಂಗಳೊಳಗ ಆ ಪುತ್ಥಳಿ ನಿರ್ಮಾಣಕ್ಕಾಗಿ ನಾನು ವೈಯಕ್ತಿಕ 25 ಲಕ್ಷ ನಾನು ಕೊಡ್ತೀನಿ. ಪ್ರಮಾಣದ ಸಂಭಾಜಿ ಮಹಾರಾಜರ ಪುತ್ಥಳಿ ನಿರ್ಮಾಣ ಆಗ್ಬೇಕು. ಇಲ್ಲಿ ಬಂದಂತ ಯುವಕರು, ಈ ಪುಣ್ಯಾತ್ಮ ಈ ದೇಶಕ್ಕಾಗಿ ಈ ರಾಷ್ಟ್ರಕ್ಕಾಗಿ ಪ್ರಾಣ ಕೊಟ್ಟಿದ್ದು ನೋಡಿ ಆ ಗುಣದಲ್ಲಿ ಪರಿವರ್ತನೆ ಆಗ್ಬೇಕಂತಕ್ಕಂಥದ್ದು ನನ್ನ ಕಾನ್ಸೆಪ್ಟ್ ಇದೆ. ಹಾಗಾಗಿ ಮರಾಠ ಸಮಾಜದ ಸಲುವಾಗಿ, ಎಲ್ಲ ಸಮಾಜದ ಸಲುವಾಗಿ, ಬಸವ ಕಲ್ಯಾಣದ ಅಭಿವೃದ್ಧಿ ಸಲುವಾಗಿ ನಿಮ್ಗೆಲ್ಲರಿಗೂ ಗೊತ್ತದ, ನನಗೆ ಬಹಳ ದಿವಸದಿಂದ ನೋಡಿರಿ 2 ಸಲ ಶಾಸಕಾಗಿನಿ. ಈ ಹಾಫ್ ಅಂಗಿ ಪ್ಯಾಂಟ್ ಬಿಟ್ಟು ನೀವು ಬ್ಯಾರೆ ಹಾಕೊಂಡಿದ್ದು ನೋಡಕ್ಕಿಲ್ಲ. ನಾ ಎಂದು ಕೋಟ್ ಹಾಕೊಂಡಿಲ್ಲ, ನಾ ಎಂದು ಶಾಕೆಟ್ ಹಾಕೊಂಡಿಲ್ಲ. ನನಗೆ ಗೊತ್ತದ ನನ್ನ ಜೀವನ, ನಾನೊಬ್ಬ ಬಡ ರೈತನ ಮಗ. ಏನೋಪ್ಪ 7 ಜನ್ಮದ ಪುಣ್ಯ ಅದ. ಈ ಜನ ನನ್ನ ಅಂತೇಳಿ ಒಪ್ಕೊಂಡು ನನ್ನ ಪ್ರೀತಿ ಮಾಡಿ 2 ಸಲ ಶಾಸಕ ಮಾಡಿರಲ್ಲ, ಅದ್ರ ಸಲುವಾಗಿ ನಿಮ್ಮ ಸಲುವಾಗಿ ಹಗಲ ರಾತ್ರಿ ದುಡಿತಕ್ಕಂಥ ಕೆಲಸ ಮಾಡ್ತೀನಿ. ಹಾಗಾಗಿ ನನ್ನ ಮಾತು ಮುಗಿಸ್ತೀನಿ. ಸದಾ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. ನನ್ನಿಂದ ಏನಾದ್ರೆ ತಪ್ಪಾಗಿ ಅಂದ್ರು, ನನಗೆ ತಿಳಿದಾದ್ರೆ ತಪ್ಪಾಗಿ ಅಂದ್ರು, ನಿಮ್ಗೆಲ್ಲರಿಗೂ ಕಾಲಿಗೆ ಬಿದ್ದು ನಾನು ಕ್ಷಮೆ ಕೇಳ್ತೀನಿ. ಹಾಗಾಗಿ ನಿಮ್ಮ ಸಲುವಾಗಿ ಇವತ್ತು ಶರಣು ಸರ್ಗೆ ಜೀವ ಕೊಡ್ಲಿಕ್ಕೆ ತಯಾರ ಅಂತೇಳಿ ಇಲ್ಲಿ ಕೂತವರಿಗೆ ಎಲ್ಲರಿಗೂ ಗೊತ್ತಿರಬೇಕು. ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿರಿ. ನಿಮ್ಮೆಲ್ಲರ ಪಾಲು ಕೋಟಿ ನಮಸ್ಕಾರ ಹೇಳಿ ನನ್ನೆಲ್ಲ ಮಾತು ಮುಗಿಸ್ತೀನಿ. ಜೈ ಶಿವಾಜಿ, ಜೈ ಭವಾನಿ, धर्मवीर संभाजी महाराज की, बोलो भारत माता की।